ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಂತ ನಾನು ಸ್ಯಾಡ್ ಮೂಮೆಂಟ್ ಅಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬೆಳಿಗ್ಗೆ ನೀವು ಹೋಗ್ಬಿಟ್ಟು ಬಿದ್ದು ಬಂದ್ಬಿಟ್ಟಿದೀನಿ ಗೈಸ್. ನೋಡಿ ನಮ್ ಬೈಕ್ ಹೆಂಗ್ ಆಗೈತಿ ನೋಡ್ರಿ. ಇಲ್ಲಿ ಡೂಮ್ ಮುರ್ಕೊಂಡೈತೆ ಗೈಸ್. ನೋಡಿ ಇಲ್ಲಿ ಕಿರಾಮ ಇದು ನೋಡಿ ಮುರ್ಕೊಂಡೈತೆ ಗೈಸ್. ಇದು ಇಲ್ಲೂ ಮುರ್ಕೊಂಡೈತೆ. ಮತ್ತೆ ಬ್ರೇಕ್ ಒಂದ್ ಸ್ವಲ್ಪ ಇದೈತೆ. ಬೆಳಿಗ್ಗೆ ಬಿದ್ದು ಬಂದ್ಬಿಟ್ಟೆ. ಹೋಗ್ಬಿಟ್ಟು ಗಾಯಗಳು ತೋರಿಸ್ತೀನಿ ನೋಡಿ ಗೈಸ್. ನಿಮಿಷ ನೋಡಿ, ಇಲ್ಲೂ ಸ್ವಲ್ಪ ಕಿತ್ಕೊಂಡೈತೆ. ಮೊಣಕಾಲಲ್ಲಿ ತೋರಿಸ್ತೀನಿ ನೋಡ್ರಿ. ಮೊಣಕಾಲಲ್ಲೂ ಕಿತ್ಕೊಂಡೈತೆ. ಅಲ್ಲೊಂದ್ ಸ್ವಲ್ಪ ಗಾಯ ಐತೆ. ಇನ್ನ ಇಲ್ಲಿ ನೋಡ್ಬಿಟ್ರಂತೆ ಶಾಕ್ ನೀವು ನೋಡ್ರಿ ಹೆಂಗಾಗೈತಿ. ಬೆಳಿಗ್ಗೆ ನಾನು ಸ್ಯಾಡ್ ಮೂಮೆಂಟ್ ಅಲ್ಲಿ ಹೇಳಲಿಲ್ಲ ಕೇಳಿಲ್ಲ ಸುಮ್ಮನೆ ಹೋದೆ. ಈ ಮುಂದ್ಲು ಟೈರು ಸ್ಲಿಪ್ ಆಯ್ತು ಗೈಸ್. ನಂಗೆ ಅವಾಗ ಬ್ಯಾಲೆನ್ಸ್ ತಪ್ಪಾಗ್ಬಿಡ್ತು. ಈ ಮುಂದ್ಲು ಬ್ರೇಕ್ ಹಿಡಿದ್ಬಿಟ್ಟೆ ನಾನು. ಈ ತರ ಅಲ್ಲಿ ಸೌದಿತ್ತು, ಟೈರು ಸ್ಕಿಡ್ ಆಯ್ತು ಗೈಸ್. ಉಚ್ಕೊಂಡು ಹೋಗಿ ಈ ಕೊಕ್ಕೋದಲ್ಲಿ ಡೈ ಹೊಡಿತಾರಲ್ಲ ಹಂಗೆ ಡೈ ಹೊಡೆದ್ಬಿಟ್ಟೆ ಗೈಸ್. ಯಾವುದೇ ಕಾರಣಕ್ಕೂ ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಡ್ರೈವ್ ಮಾಡಿ. ನಂಗೇನು ಜಾಸ್ತಿ ಏಟ ಇಲ್ಲ. ಏನಾರ ಕಾರ್ ಗುದ್ದಬೇಕಾಯ್ತು ಗೈಸ್. ನಾನು ಸೇಫ್ ಆಗೋಕ್ಕೋಸ್ಕರ ಮುಂದೆ ಬ್ರೇಕ್ ಹಿಡಿದೆ. ಇಲ್ಲಾಂದ್ರೆ ಕಾರ್ ಬಂದು ಗುದ್ದಿದ್ರೆ ನನಗೆ ಕೈಯ ಕಾಲು ಏಟಾಗಿರೋದು ಗೈಸ್. ಸೇಫಾಗಿ ಡ್ರೈವ್ ಮಾಡಿ ಗೈಸ್. ಇವಾಗ ಆಸ್ಪತ್ರೆಗೆ ಹೊರಟಿದೆ. ಬನ್ನಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ನಮ್ಮ ಶ್ರೀರಾಮ್ಪುರದಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಿಮ್ಮ ಜೊತೆ ಒಂದು ವಿಷಯ ಹೇಳೋದು ಮರ್ತೆ ಗೈಸ್. ನಾನು ಈ ಘಟನೆಯಿಂದ ಒಂದು ದೊಡ್ಡ ಪಾಠ ಕಲಿತೆ. ನಾನು ಏನು ಅನ್ಕೊಂಡಿದ್ದೆ ಅಂದರೆ 3 ವರ್ಷದಿಂದ ಬೈಕ್ ಓಡಿಸ್ತಿದ್ದೆ ಗೈಸ್. ಏನೂ ಆಗಲ್ಲ, ಎಷ್ಟೇ ಜ್ವರಕ್ಕೆ ಹೋದ್ರು ಏನೂ ಆಗಲ್ಲ. ಕೆಲವೊಂದ್ಸಲಿ ಗ್ರಹಚಾರ ಅನ್ನೋದು ಹೆಂಗಿರುತ್ತೆ ಅಂದರೆ ನಾವು ಎಷ್ಟೇ ಸೇಫಾಗಿ ಹೋದ್ರು ಬಿದ್ದೇ ಬೀಳ್ತೀವಿ ಗೈಸ್. ಎಂಥ ರೈಡರ್ ಕೂಡ ಬಿದ್ದಿದ್ದಾರೆ, ಅದು ಸಾಕ್ಷಿ ಇದೆ. ದಯವಿಟ್ಟು ಸೇಫಾಗಿ ಓಡಿಸ್ರಿ. ನಾನು ವಿಡಿಯೋ ಮಾಡ್ತಾ ಇರೋದೇ ನಾನು ಸೇಫ್ ಆಗಿದ್ದೀನಿ ಅನ್ನೋದಕ್ಕೆ ಒಂದು ಸಾಕ್ಷಿ ಗೈಸ್. ಮತ್ತೆ ಹೆಲ್ಮೆಟ್ ಹಾಕೊಂಡು ಓಡಿಸ್ಬೇಕು. ನಾನು ಓಕೆ ಸ್ವಲ್ಪ ಹೊತ್ತು ಒಂದು ವಿಡಿಯೋ ಬರ್ತಾವೆ ಗೈಸ್. ಹಂಗಾರು ನಾನು ಏನೇ ಕಷ್ಟ ಆಗಲಿ ನಿಮಗೋಸ್ಕರ ವಿಡಿಯೋ ಮಾಡೇ ಮಾಡ್ತೀನಿ. ಒಂದು ಸ್ವಲ್ಪ ದಿವಸ ವಿಶ್ರಾಂತಿ ಬೇಕಿತ್ತು. ಒಂದು ದಿವಸ ಮಾತ್ರ ಬೇಕು. ಇವತ್ತೊಂದು ದಿವಸ ವಿಶ್ರಾಂತಿ ಮಾಡಿ ನಾಳೆಯಿಂದ ಬೇರೆ ವ್ಲಾಗ್ಸ್, ಬೇರೆ ಕಂಟೆಂಟ್, ಬೇರೆ ವ್ಲಾಗ್ಸ್ ಅಲ್ಲಿ ನಿಮ್ಮ ಮುಂದೆ ಬರ್ತೀನಿ ಗೈಸ್. ಸದ್ಯಕ್ಕೆ ಇಷ್ಟ ಹೇಳ್ತಾ ಇವಾಗ ಬನ್ನಿ ಹೋಗೋಣ ಆಸ್ಪತ್ರೆಗೆ ಗೈಸ್. ನಾವು ಹಿಂದೆ ಬಿದ್ದಿದ್ದೆ ಬೈಕಲ್ಲಿ, ಹಂಗಾಗಿ ಆಸ್ಪತ್ರೆಗೆ ಹೋಗ್ತಾ ಇದೀವಿ. ಇದೇ ನಮ್ಮ ಶ್ರೀರಾಮ್ಪುರ ಗೌರ್ಮೆಂಟ್ ಆಸ್ಪತ್ರೆ. ಕೊಟ್ಟು ಬಂದೆ ಗೌರ್ಮೆಂಟ್ ಆಸ್ಪತ್ರೆ ನೋಡಿ ಗೈಸ್. ಇಂಜೆಕ್ಷನ್ ಮಾಡಿಸ್ಕೋಬೇಕು ಬಿದ್ದಿರೋತ್ತಿಗೆ. ಇವಾಗ ಹೋಗ್ತಾ ಇದೀವಿ. ಮೆಡಿಕಲ್ ಇದೆ, ನೋಡೋಣ. ಚೀಟಿ ತಗೋಬೇಕು ಫಸ್ಟ್. ಹೋಗೋಣ ಬನ್ನಿ. ಶ್ರೀರಾಮ್ಪುರ ಆಸ್ಪತ್ರೆ. ಚೀಟಿ ಕೊಡೋಣ. ಇವ್ರು ಚೀಟಿ ಕೊಡೋರು. ಚೀಟಿ ಖಾಲಿ ಇಲ್ವಂತವ್ರು. ಇಲ್ವಂತ ಯಾಕೆ ಏನಪ್ಪ ಎಲ್ಲ ಹೋಯ್ದಾರೆ. ಆಮ್ಯಾಗ ಬರೋಣ, ಏನು ಮಾಡ್ಸ್ಕೊಂಡು ಹೋಗೋಣ. ಅಲ್ಲಿ ಜನ ಇದಾರೆ. ಅಲ್ಲಿ ಟೈಮ್ ಎಷ್ಟಾಯ್ತು? 1:15 ಊಟಕ್ಕೆ ಹೋಗಿರ್ಬೇಕು ಅನ್ಸುತ್ತೆ ಅವರು. ಬಾ ಇನ್ನೇ ಮಾಡೋಣ. ಬಾ ಹೋಗೋಣ ಬಾ ಗೈಸ್. ಅವರು ಊಟಕ್ಕೆ ಹೋಗಿದ್ರು, ಹಂಗಾಗಿ ನಾಳೆ ಬರ್ತೀವಿ. ಲೇಟ್ ಆಗಿದೆ ಒಂದು ಸ್ವಲ್ಪ, ಆದರೆ ಬೆಳಗ್ಗೆ ಜಾಸ್ತಿ ನೋವಾಗುತ್ತೆ ಅಂತ ಗೈಸ್. ಹಂಗಾಗಿ ಇಂಜೆಕ್ಷನ್ ಮಾಡಿಸ್ಕೊಳಕ್ಕೆ ಬಂದಿದ್ದೆ. ಅವ್ರು ಇರಲಿಲ್ಲ. ಚೀಟಿ ಕೊಡೋದಿದ್ದರೆ ತಾನೇ ಇಂಜೆಕ್ಷನ್ ಮಾಡೋದು. ಹಂಗಾಗಿ ಶ್ರೀರಾಮ್ಪುರದ ನಮ್ಮೂರಲ್ಲಿ ಶ್ರೀರಾಮ್ಪುರ ಆಸ್ಪತ್ರೆಯಲ್ಲಿ ಇರೋದು ಗೈಸ್. ಇವಾಗ ಮನೆಗೆ ಹೋಗ್ತಾ ಇದ್ವಿ. ನೋಡೋಣ, ಆಮೇಲೆ ಊಟ ಆದ್ಮೇಲೆ ಬರ್ತೀವಿ ಗೈಸ್. ಬನ್ನಿ ನಮ್ಮ ಬೈಕ್ ಹತ್ರ ಹೋಗೋಣ. ಮನೆಗೆ ಹೋದ್ಮೇಲೆ ಬೈಕ್ ತೋರಿಸ್ತೀನಿ ಹೆಂಗೆ ಬಿದ್ದಿದ್ದೆ ಅಂತ. ಏಟಾಗಿದೆ ಒಂದು ಸ್ವಲ್ಪ, ತರಿಸ್ಕೊಂಡಿದ್ದೆ. ಬೈಕ್ ರಾಣಿ ನಿಂತೈತೆ ನೋಡ್ರಿ. ಬೈಕು ನೋಡ್ರಿ. ಹಾಯ್, ಏನ್ ಸಮಾಚಾರ? ಏನಿಲ್ಲಪ್ಪ. ಊಟ ಡಿಪ್ಲೊಮಾ ಕಾಲೇಜು ಹೊಸ್ತುರ್ಗ. ಇವಾಗ ಸೆಕೆಂಡ್ ಇಯರ್. ಊಟ ಏನಲ್ಲ, ಇದು ಬಿದ್ದಿದ್ದೆ. ಬಿದ್ದಿರೋದ ಏನು ಇದ ಹಂಗ್ ಬಿದ್ದಿದ್ದೆ ಅಲ್ಲ. ತೋರ್ಸ್ಲಾ ಲಾಗಿಗೆ. ಹುಷಾರಾಗಿ ಬೈಕ್ ಓಡ್ಸೋ. ಇವತ್ ನಾನ್ ಬಿದ್ದೀನಿ. ಪಾಚ್ಕೊಂಡಿದ್ದೆ ಕಣ ಮರಿ. ಜಿಂಗುಡ್ತಿಯಲ್ಲ. ಆಯ್ ಮಾಡ್ಲ ಒಂದ ಬರೋಣ. ಇರ್ಲಿ ತೋರಿಸ್ತೀವಿ ಗೈಸ್. ನಮ್ ಶಿಷ್ಯ ನಮ್ಮ ಬಾಯ್ ಹೋಣ. ಇವಾಗ ಬೈಕ್ ಎತ್ಕೊಂಡು ಹೋಗೋಣ ಬನ್ನಿ ಗೈಸ್. ನಮ್ಮ ರಾಣಿನ ಎತ್ಕೊಂಡು ನಾವು ಹೋಗ್ತಾ ಇದೀವಿ ಇವಾಗ. ಮಚ್ಚ ಗ್ಯಾರೇಜ್ ಹತ್ರ ರಾಣಿನ ಎತ್ಕೊಂಡು ಹೋಗ್ತಾ ಇದೀವಿ ಗೈಸ್. ಬನ್ನಿ ಹೋಗೋಣ. ಗ್ಯಾರೇಜ್ಗೆ ಹೋಗ್ತಾ ಇದೀವಿ ಗೈಸ್. ಗ್ಯಾರೇಜ್ಗೆ ಇವಾಗ ನಮ್ ರಾಣಿ ರೆಡಿ ಮಾಡಿಸ್ಬೇಕು. ನೋಡಿ, ಇಲ್ಲೇ ಶ್ರೀರಾಮ್ಪುರ ಪೆಟ್ರೋಲ್ ಬಂಕ್ ಹತ್ರನೇ ಗ್ಯಾರೇಜ್ ಇರೋದು. ಬನ್ನಿ ಗೈಸ್ ಹೋಗೋಣ. ಇವಾಗ ಗ್ಯಾರೇಜಿಗೆ ಬಂದಿದ್ದೀವಿ. ಇವಾಗ ಗಂಗಾ ಬೈಕ್ ಸರ್ವಿಸ್ ನೋಡಿ. ಇದು ಹೋಗೈತೆ, ಇಲ್ಲಿ ಹೋಯ್ತು, ಸ್ಕ್ರಾಚ್ ಐತೆ. ಹೆಂಗಾಗುತ್ತೆ ಗೊತ್ತಿಲ್ಲ ಗೈಸ್. ರೆಡಿ ಮಾಡಿಸ್ಬೇಕು.
ಇದು ಎಷ್ಟಾಗುತ್ತೋ ಇಲ್ಲ ಹೊಸದೇ ಫುಲ್ ಹಾಕ್ಸ್ಬೇಕೋ ಗೊತ್ತಿಲ್ಲ ನೋಡಿ. ಇಲ್ಲೇ ಸ್ಕ್ರ್ಯಾಚು ಮತ್ತು ಈ ಟೈರ್ ಸ್ಕ್ರ್ಯಾಚು ಬರ್ಕೊಂಡು ಇದೆ. ನಮ್ಮ ಟೈರ್ ಸೌದಿತ್ತು ಗೈಸ್, ಹಂಗಾಗಿ ಬಿದ್ದಿರೋದಿಲ್ಲ, ಅದು ಬೀಳ್ತಿರಲಿಲ್ಲ ಬ್ರೇಕು. ಇವಣ್ಣೆ ನಮ್ಮೂರಿಂದು, ಅದಕ್ಕೆ ನಾನು ರೆಡಿ ಮಾಡ್ಸಕ್ ಬಂದೀನಿ. ಏನ್ ಮಚಾ ಸಮಾಚಾರ? ಹಾ ಕೈ ಕೊಡಪ್ಪ ಒಂದಾಗಿ, ಯಾವಾಗ ಸಿಗ್ತಿರಲ್ರು ನಮಗೆ. ಯೂಟ್ಯೂಬ್ ಮಾಡ್ತಾ ಇದ್ದೀನಿ ನಾನು. ಏನ್ ಸಮಾಚಾರ? ಊಟ ನಿಮ್ದು ಅಂಗಡಿ ಯಾರಿಲ್ವ? ಯಾಕಲ್ಲ ಮುಂಚೆ ಬೇರೆ ತರ ಇತ್ತು, ಇವಾಗ ಚೇಂಜ್ ಐತೆ. ಆ ಕಡೆ ಅಂಗಡಿಗೆ ಹೋಯ್ತು ಕರೆಕ್ಟ್ ನಾನು. ಊಟ ತಿಂಡಿ ಇಲ್ಲೇ ಕೆಲಸ, ಏನು ಓದೋದ್ ಮುಗೀತು. SSLC ಎಷ್ಟು ಹೋಗಿ ಆಯ್ತು? ಮುಂದೆ ಪಾಸ್ ಇರೋದು ಕಂಗ್ರೇಸ್. ಅದಕ್ಕೆ ನೋಡಿ ಗೈಸ್, SSLC 1 ಪಾಸ್ ಇರೋದಕ್ಕೆ ನಮ್ಮ ಕಡೆಯಿಂದ ಕಂಗ್ರೇಸ್. ಸ್ವೀಟ್ ತರೋದ್ ಮರ್ತೆ, ಬೇಜಾರಾಗ್ಬೇಡ. ಇವಾಗ ಬ್ರೇಕ್ ಚೆಕ್ ಮಾಡ್ಸ್ಕೊಂಡು ಹೋಗೋಣ ಬನ್ನಿ ಗೈಸ್. ಅವಣ್ಣ ಆಟೋಮೊಬೈಲ್ ಅಲ್ಲಿ ತಾಂಬ ನೋಡೋಣ, ಹಾಕೊಡ್ತೀನಿ ಅಂತ. ಇವಾಗ ಈ ಬ್ರೇಕ್ ನೋಡ್ರಿ ಫುಲ್ ಮ್ಯಾಕ್ ಬಂದ್ಬಿಟ್ಟೈತೆ. ಲೇ ವೆಲ್ಡಿಂಗ್ ಮಾಡ್ಸಿದ್ದೆ ಕಳ್ಳ ಬ್ರೇಕಿಂಗ್, ನಾನು ವೆಲ್ಡಿಂಗ್ ಮಾಡ್ಸಿದ್ದೆ, ಅದು ಮುರಿದೋಯ್ತು. ಅದು ಹಂಗಾರು ಬರ್ಲಿಲ್ಲ, ಅದು ಸರಿ ಮಾಡ್ಕೊಂಡಿದ್ದೆ ನಾನೇ. ಸರಿ ಮಾಡೋದ್ ನಾವ್ ಸ್ವಲ್ಪ. ಎಲ್ಲ ಏನೇ ಮಾಡ್ಬೇಕು ಎಲ್ಲ ಮಾಡ್ಬೇಕು. ಅಕ್ಕು ನಿಧಾನ. ಅದ್ ಹೆಂಗ್ ಬಿದ್ದೆ ಅಂತಾನೆ ಗೊತ್ತಿಲ್ಲ ಕಣ, ಸರ್ರೆ ಪಾಚ್ಕೊಂಬಿಟ್ಟೆ ಹೋಗಿ. ಕೆಳಗೆ ವೆಲ್ಡಿಂಗ್ ಮಾಡ್ತೀನಿ, ಇಲ್ಲಿ ಹುಷಾರ ಮೇಲೆ ಮುರ್ಗಿರ್ಕೊಂಡು ಮತ್ತೆ ವೆಲ್ಡಿಂಗ್ ಮಾಡಿಸ್ಬೇಕಾಗತ್ತೆ. ಅಕ್ಕು ಇನ್ನೊಂದೇಟು ಆಗ್ತಾನೆ ಇಲ್ಲ, ಹೊಡೆದು ಸಾಕಾಯ್ತತ್ತಿಗೆ. ಸದ್ಯಕ್ ನನಗ್ ಸಾಕ್ಬಿಡು. ಹಿಡಿಯಾ ಇನ್ಯಾರು ಹೊಡೆಯಲ್ಲ, ನಾನೇ ಹೊಡಿಬೇಕು. ಮೊದ್ಲಂಗಿಲ್ಲ, ಇವಾಗ ಆಲ್ಮೋಸ್ಟ್ ಒಂದ್ ಸ್ವಲ್ಪ ರೆಡಿ ಆಗಿದೆ, ಸಾಕು ನಮಗಷ್ಟೇ. ನೋಡ್ರಿ ಹೋಗೋಣ ಸಂಜೆ ಅಂತ ಓಡ್ಕೊಂಡು. ಹೆಂಗ್ ಕಿಶನ್ ಸಮಾಚಾರ? ಪರಾಟ ತರಕತ್ತೀವಿ ಅಣ್ಣ. ಪರಾಟ ಇದಾವ? ಯಾವಾಗ ಬರ್ತವೆ? ಅಂಗಡಿ ಇಲ್ಲ ತಡಿ, ಈ ಕಡೆ ಕೇಳ್ತೀನಿ. ಅಣ್ಣ ಪರಾಟ ಇದಾವ? ಕೋಣ ಒಂದು ಎಷ್ಟಣ್ಣ? 100 ರೂಪಾಯಿ. ಎಷ್ಟಪ್ಪ? ಒಂದು ಇಲ್ಲಿಗೆ ಬರುತ್ತಾ? ಇರ್ತೀವಿ ತೊಂದರೆ ಆಗ್ಬಾರ್ದು. ಎಷ್ಟು ಪೀಸ್ ಇರ್ತಾವಣ್ಣ? 10 ಪೀಸಾ? ತಗೋಣ ಅಂಗಡಿಲೇ ಇಟ್ಕೊಂತೀವಿ. ಹಾಂ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರ್ತಾವೆ. ಅದು ಅರ್ಧ ಬಂದಿರ್ತಾವಲ್ಲ ಅವು. ಅಲ್ಲಿ ಪ್ರಕಾಶ ಬಂದಾನೆ, ಅರ್ಜೆಂಟ್ ಇತ್ತು. 2 ಪ್ಯಾಕೆಟ್ ಪರೋಟ ಒಂದು ಬ್ಯಾಗ್ದಾಗ ಕೊಟ್ಟು ಕಳ್ಸು. ಇಲ್ಲ ಅಣ್ಣ ಫೋನ್ ಮಾಡಿ ಹೇಳ್ತೀವಿ ಗೈಸ್, ಇವಾಗ ತಗೋಬೇಕು ನೋಡಿ. ಶ್ರೀರಾಮ್ಪುರ ಹೇಗಿದೆ? ರೈನಿ ಆಗ್ತಾಯಿದೆ ಅನ್ಸ ಸ್ವಲ್ಪ. ಪಕ್ಕದ ಅಂಗಡಿಲಿ ಕೇಳಿದೆ, ಇಲ್ಲ ಅಂದ್ರೆ ಅಣ್ಣ, ಅದಕ್ಕೆ ಬೇರೆ ಅಂಗಡಿಲಿ ತಗೋಣ ಅಂತ ಬಂದಿದ್ದೀನಿ. ಪಕ್ಕದ ಅಂಗಡಿಲಿ ಕೇಳಿದೆ, ಇನ್ನೊಂದು ಅಂಗಡಿಲಿ. ಈ ಅಂಗಡಿಲಿ ಈ ಶಾಪ್ ಹೆಸರು ಗೊತ್ತಿಲ್ಲ ಗೈಸ್. ಈ ಅಂಗಡಿಯಲ್ಲಿ ಸಿಕ್ತು ನಮ್ಮ ಶ್ರೀರಾಮ್ಪುರದಲ್ಲಿ. ಏನೇನು ಐಟಮ್ ಅಲ್ಲೇ ತಗೊಳ್ಳಿ, ಯಾವ್ದಾರು ತಗೊಳ್ಳಿ. ನಾವೇನು ಪ್ರಮೋಷನ್ ಮಾಡೋಲ್ಲ ಗೈಸ್. ಯಾವ ಅಂಗಡಿಲ್ಲ ತಗೊಳ್ಳಿ, ನಾನು ಚಿಂತೆನೇ ತಗೊಳ್ಳಲ್ಲ. ನಮಗೇನು ನಾವು ಮಾತ್ರ ತಗೋಬೇಕಷ್ಟೇ ಗೈಸ್. ಏನು ವೀಡಿಯೋನ? ಯೂಟ್ಯೂಬ್ ಬ್ಲಾಗಿಂಗ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅಣ್ಣ, ಒಂದು 5 ದಿವಸ ಆಯಿತು. ವಿಡಿಯೋ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ, ಮಾಡ್ತಾ ಇರ್ತೀನಿ ಕನ್ಸಿಸ್ಟೆನ್ಸಿ. ಯಾವಾಗಲೂ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಡೈಲಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಅದೊಂದು ಮಾಡಿ ಅಂತ ಕೇಳ್ತಾವಣ್ಣ. ಮಾಡಿದ್ಮೇಲೆ ಏನಿಲ್ಲ, ಎಲ್ಲ ನಿಮ್ಮ ಸಪೋರ್ಟ್ ಇರುತ್ತೆ. ಫೇಮಸ್ ಆಗ್ತೀವಿ ಅಷ್ಟೇ, ಜಾಸ್ತಿ ಏನಿಲ್ಲ ಗೈಸ್. ಹಂಗೆ ಅವನ್ನ ಕೇಳ್ತು, ಏನಪ್ಪ ಮಾಡ್ತಾಯಿದ್ದೀವಿ ವೀಡಿಯೋ ಅಂತ. ಅಣ್ಣ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಏನು ಮಾಡ್ತಾಯಪ್ಪ, ವೀಡಿಯೋ ಮಾಡ್ಕೊಂಡು ಹೋಗಿ
ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಅಪ್ಲೋಡ್ ಮಾಡಿ ಏನು ಸಮಾಚಾರ ಅಪ್ಲೋಡ್ ಮಾಡಿ ಇನ್ನೇ ಮಾಡೋದು ಗೈಸ್ ಅಪ್ಲೋಡ್ ಮಾಡ್ತಾ ಇರೋದು ಬನ್ನಿ ಮತ್ತೆ ಕವರ್ ಹಿಡ್ಕೊಂಡು ಓಡ್ರೋ ಸರ್ಜಾ ಅಂತ ಮತ್ತೆ ಓಡೋ ಬೈಕ್ ಅಲ್ಲಿ ದೂರ ಇತ್ತು ಗೈಸ್ ಅಂಗಡಿಲಿ ಸಿಕ್ಕಿರಲಿಲ್ಲ ಅಪ್ಲೋಡ್ ಮಾಡಿ ಅವನ್ನ ಅಪ್ಲೋಡ್ ಮಾಡಿ ಏನು ಮಾಡ್ತೀನಿ ಅಂದರೆ ನಂಗೆ ತಲೆಗೆ ಏನೂ ಮಾಡಲಿಲ್ಲ ಗೈಸ್ ಏನು ಹೇಳಬೇಕು ಅಂತ ಯಾಕಂದರೆ ಅವ್ರಿಗೇನು ಗೊತ್ತಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಯೂಟ್ಯೂಬ್ ಬಗ್ಗೆ ಇರಲಿ ಬಿಡಿ ಏನು ಮಾಡೋಕ್ಕಾಗಲ್ಲ ಸರ್ ಗೈಸ್ ಇವಾಗ ಬ್ಯಾಗ್ ಇತ್ತು ಹಿಡ್ಕಾಯ್ದ ಪರೋಟ ಫೈನಲಿ ಆಸ್ಪತ್ರೆಯಿಂದ ಬಂದ್ವಿ ಆಸ್ಪತ್ರೆಯಲ್ಲಿ ಬೀಗ ಹಾಕಿತ್ತು ಅಂದರೆ ಬೀಗ ಹಾಕಿಲ್ಲ 1:30 ಟೈಮ್ ಅಲ್ವಾ ಊಟಕ್ಕೆ ಹೋಗಿರ್ತಾರೆ ಗೈಸ್ ಹಂಗಾಗಿ ಸಂಜೆ ಹೋಗೋಣ ಅಂದ್ಕೊಂಡು ಬಂದೆ ಆಸ್ಪತ್ರೆ ಬೀಗ ಹಾಕಿತ್ತು ಮನೆಗೆ ಒಂದು ಸ್ವಲ್ಪ ಐಟಮ್ ತಗೊಳೋದಿತ್ತು ಹಂಗೆ ಪರೋಟ ಎಲ್ಲ ತಗೊಂಡು ಫಸ್ಟ್ ಟೈಮ್ ತೊಗೊಂಡಿದ್ದೀನಿ ಗೈಸ್ ಪರೋಟ ತಗೊಂಡು ಇವಾಗ ನಮ್ಮ ಅಕ್ಕನ ಮಗಳನ್ನ ಕರ್ಕೊಂಬರಕ್ಕೆ ಹೋಗ್ತಿದ್ದೀನಿ ಗೈಸ್ ಶಿಶುವಾರದಾಗಿದ್ದಾರೆ ಅಂದರೆ ಅಂಗನವಾಡಿ ಏನಪ್ಪ ಸಿದ್ದೇಶ್ ಅಂಗನವಾಡಿಗೆ ಕರ್ಕೊಂಬರಕ್ಕೆ ಹೋಗ್ತಿದ್ದೀನಿ ಗೈಸ್ ಹೊಸ ಮನೆ ಇವಾಗ ಕಟ್ತಾರೆ ಇಲ್ಲಿ ಅಜ್ಜಿಂದ್ರ ಚೌಕಾಡ್ತಾರೆ ಏನು ಅಜ್ಜಿ ಊಟ ಮಾಡ್ದ ಹಿಂಗೆ ಎಲ್ಲರೂ ಮಾತಾಡ್ಸ್ಕೊಂಡು ನಾವು ಹಳ್ಳಿ ಅಂದರೆ ಹಂಗೇನೆ ಗೈಸ್ ಚಿಕ್ಕದಾಗಿರುತ್ತೆ ಎಲ್ಲರೂ ಪರಿಚಯ ಇರ್ತಾರೆ ದೊಡ್ಡ ಸಿಟಿಗಳಲ್ಲಿ ಯಾರೂ ಪರಿಚಯ ಇರಲ್ಲ ಗೈಸ್ ಹಿಂಗಾಗಿ ಇವಾಗ ನಾನು ಓದಿದ ಸ್ಕೂಲ್ನ ತೋರಿಸ್ತೀನಿ ಬನ್ನಿ ನಿಮಗೆ ಎಷ್ಟು ಅಂದರೆ 1 to 5th ಗೈಸ್ ನಾನು ಇಲ್ಲೇ ಓದಿದ್ದು ಇಬ್ಬರು ಟೀಚರ್ಸು 1ರಿಂದ 3ಕ್ಕೆ ಒಬ್ಬರು ಸರ್ರು 4-5ಕ್ಕೆ ಇನ್ನೊಬ್ರು ಸರ್ರು ಮತ್ತು 3ನೇ ಕ್ಲಾಸಿಂದ 4ನೇ ಕ್ಲಾಸಿಗೆ ಹೋದ್ರೆ ನಮಗೆ ಏನು ಗೊತ್ತಾ ಖುಷಿ ಪೆನ್ನಲ್ಲಿ ಬರಿಬೇಕು ಮತ್ತು ಬೆಂಚ್ ಮೇಲೆ ಕೂತ್ಕೊಂತೀನಿ ಅನ್ನೋದು ಒಂದು ಖುಷಿ ನೋಡಿ ನಾನು ಓದಿರೋ ಶಾಲೆ ಗೈಸ್ ಇದು ನಾನು ಓದಿರೋ ಶಿಶ್ವಾರ ಹೋಗಿ ನಮ್ಮ ಸರ್ ನಾನು ಓದಿರೋ ಸ್ಕೂಲ್ ಗೈಸ್ ನಾವಿದ್ದಾಗ ಹೆಂಗೆ ತಂಗಿರ್ಲೇ ಇಲ್ಲ ಗೈಸ್ ಇದು ನಮ್ಮ ಆಫೀಸ್ ರೂಮ್ ಸರ್ ಊಟ ಮಾಡಿದ್ರಾ ಸರ್ ನೋಡಿ ಗೈಸ್ ನಾನು ಓದಿರೋ ಶಿಶ್ವಾರ ಜಾನು ಊಟ ಅವಳು ಊಟ ಮಾಡಲ್ಲ ಊಟ ಮಾಡ್ತೇವನ ಹೇಳಪ್ಪ ಊಟ ಮಾಡ್ತೇವನ ಅಳ್ತಿದ್ಯಾ ಬವನ ಎತ್ಕೋಬೇಕಾ ಏನ ಮರಿ ಎತ್ಕೋಬೇಕಾ ಬಾ ಏನು ಆತ್ ನಡಿಯಪ್ಪ ಚಪ್ಪಲಿ ಅಲ್ಲಿ ಬಿಟ್ಟಿಯ ಅಕ್ಕ ಮುಖಂಡ್ರು ಹೋಗಿ ಹಾಯ್ ಮಾಡ್ರಿ ಎಲ್ಲಾರು ಬಾಯ್ ಮಾಡ್ರಿ ಇದಕ್ಕೆ ಸಾಕು ಬಿಡು ನೋಡಿ ಗೈಸ್ ಇಷ್ಟು ದೊಡ್ಡ ಹುಡುಗಿ ನಾನು ಎತ್ಕೊಂಡು ಹೋಗ್ತಿದ್ದೀನಿ ಅವಾಗಲೇ ಹೇಳ್ದಂಗೆ ನಾನು ಓದಿರೋ ಸ್ಕೂಲ್ ಅದು ಮತ್ತೆ ನಡ್ಕೊಂಡ ನಡ್ಕೊಂಡು ಹೋಗ್ತಾರಂತ ಇವಾಗ ನಂಗೆ ಸುಸ್ತಾಯ್ತು ನಾನು ಓದಿರೋ ಸ್ಕೂಲ್ ಅದೇ ಗೈಸ್ 1 to 5th ಆಮೇಲೆ ಶ್ರೀರಾಮ್ಪುರಕ್ಕೆ ಹೋದೆ ಗೈಸ್ ಏನು ಬೇಗ ಬಾ ನೋಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಅರ್ಥ ಆಗುತ್ತೆ ಅನ್ಸುತ್ತೆ ಲೆಜೆಂಡ್ಗೆ ಬನ್ನಿ ಹೋಗೋಣ ಇವಾಗ ನೋಡಿ ನಾನು ಇದು ಸುಮ್ಕಿರಮ್ಮ ಇದು ಹಚ್ಕೊಳಕ್ಕೆ ಕೊಬ್ಬರಿ ಎಣ್ಣೆ ಮತ್ತೆ ಹಳೆ ಮಾತ್ರೆ ತಂದಿಕ್ಕಿದ್ರೆ ಎಣ್ಣೆ ಚೆಲ್ಲಿದ್ದಕ್ಕೆ ನನ್ ಮೇಲೆ ಬೈತಾ ಇದೀವ ಅಮ್ಮ ಮೈಕೈತಿ ಇವಾಗ ಹಿಂಗ್ ಕೆಲ್ಸದ್ ಮಾತಾಡು ಯಾಕೆ ನಾನು ಬೈಬೇಕು ಚೆಲ್ಲಿದ್ಕೆ ನೋಡಿ ವಯಸ್ ನಮ್ಮ ಹಳೆ ಔಷಧಿ ಆಸ್ಪತ್ರೆಗೆ ಹೋಗ್ಲಿಲ್ಲ ಬೆಳಿಗ್ಗೆ ಜಾಸ್ತಿ ಆಗುತ್ತೆ ನೋವು ಅಂತ ಹಚ್ಕೊಂತ ಇದೀವಿ ನಮ್ಮಮ್ಮ ಚಜ್ಜದ್ನ ಚಜ್ಜು ಅಪ್ಪ ಸುದಿಗೆ ಕೊಡಪ್ಪ ನೋವು ಅಂದ್ರೆ ನೋವಾಗೈತೆ ನೋಡಿ ಗೈಸ್ ಕಾಣಲ್ಲ ಸಾರಿ ಕೈ ಅಡ್ಡ ಬಂತು ನೋಡ್ರಿ ಗೈಸ್ ನೋಡ್ರಿ ಹೆಂಗಾಗೈತೆ ಯಪ್ಪ ಸ್ವಲ್ಪ ಹೊಟ್ಟೆ ಹೊರೆಯಲ್ಲ ಅವರಿಗೆ ಅದಕ್ಕೆ ಹಳೆ ಯಾವ್ದಾದ್ರು ಮಾತ್ರೆ ಮತ್ತೆ ಕೊಬ್ಬರಿ ಎಣ್ಣೆ ಇದ್ರೆ ಹಚ್ಕೊಳ್ಳಿ ಗೈಸ್ ನೀವು ಬೇಗ ವಾಸಿ ಆಗುತ್ತೆ ಅದಕ್ಕೆ ಆಸ್ಪತ್ರೆಗೆ ಹೋಗ್ಲಿಲ್ಲ ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ ಗೈಸ್ ಅದಕ್ಕೆ ಮ್ಯೂಟ್ ಮಾಡ್ತೀವಿ ಅದಕ್ಕೆ ನಾವು ಹಚ್ಕೊಂತಿದೀವಿ ಅವ್ರಿಗೆ ಗಾಯ ಆದ್ರೆ ಹಳೆ ಮನೆ ಮದ್ದು ಅವ್ ಬೆಂಗಳೂರಾಗಿರೋರೆಲ್ಲ ಯಾರು ಹಚ್ಕೊಂತಾರೆ ಹಳ್ಳಿ ಕಡೆ ಇದ್ರೆ ಹಚ್ಕೊಂತಾರೆ ಅಲ್ವಾ ಗೈಸ್ ಹಳ್ಳಿ ಕಡೆ ಇದ್ರೆ ಆರಾಮಾಗಿ ಹಚ್ಕೊಳ್ಳಿ ನೀಟ್ ಇದು ಮಾಡೋ ಇದು ಎಣ್ಣೆ ಹಾಕಿನಿ ಸ್ವಲ್ಪ ಅಮ್ಮ ಏನಪ್ಪ ನೋವು ಹತ್ಕಣಮ್ಮ ಅಪ್ಪ ಇದು ನನ್ ಮುಖ ಕಾಣ್ತೈತಾ ಒತ್ಬೇಡ್ರಿ ನೋವು ಆಗ್ತೈತಿ ಮಿಕ್ಸ್ ಮಾಡಿ ಚೆನ್ನಾಗಿ ನೀನ್ ಎಣ್ಣೆ ಹಚ್ಚದಲ್ಲ ಇಲ್ಲಿಗೆ ಹಚ್ಚ ಫಸ್ಟ್ ನೋವು ಇದು ಇದು ಹಚ್ಚಿ ಎಳಿತೈತಿ ನಮ್ಮ ಅಜ್ಜಿ ತಿಕ್ಕಿ ನನ್ನ ಹಂಗೆ ನೋಡ್ರಿ ಹಚ್ಚೈತೆ ಬೆಳಿಗ್ಗೆ ಒಂದು 3 ದಿವಸ ಬಿಟ್ಟು ಮಲ್ಕಬೇಕು ನಾವು
ವಾ ಹೂವಾ ಹಚ್ಬೇಡ ಮಾಯ ನೋವಾಗ್ತೆ ವಿನೋದ್ ಅಪ್ಪ ಒತ್ತಿತಾ ಇದ್ ಕಣಪ್ಪ ಇವಮ್ಮ ಉದ್ರು ಸುಮ್ಮನೆ ಯಾಕೆ ಉದುರುತ್ತೆ ನೋವು ಅಂದ್ರೆ ನೋವಾಗ್ತೈತಿ ಇವಾಗ ಒಂದ್ ಸ್ವಲ್ಪ ಸರಿ ಇದೆ ಅಮ್ಮ ಆ ಡಾಕ್ಟರ್ ಎಷ್ಟೋ ಚೆನ್ನಾಗಿ ಒತ್ತಾರೆ ಬ್ಯಾಂಡೇಜ್ ನೀನೇನು ಹಿಂಗ ಇದೆಯಾ ಗೈಸ್ ಡಾಕ್ಟರ್ ಎಷ್ಟೋ ಚೆನ್ನಾಗಿ ಇಂಜೆಕ್ಷನ್ ನಿಧಾನ ಕೊಡ್ರಿ ಅಂದ್ರೆ ನಿಧಾನ ಕೊಡ್ತಾರೆ ಇಲ್ಲಿ ತಡೆಯಕ್ ಆಗ್ತಿಲ್ಲ ಅಷ್ಟು ನೋವಾಗ್ತೈತಿ ನನಗೆ ಉರಿ ಬೇರೆ ಅದ್ರಾಗೆ ಇವಾಗ ಕೈಗಚ್ಚು ಗೈಸ್ ಈ ಕೈ ಇದು ಬರ್ಬೇಕಲ್ಲ ನಾನೇ ಮಾಡೋಣ ಹಿಂಗೆ ಎತ್ಕೊಬೇಕು ಹೆಂಗ್ ಇಡ್ಕೋಣ ಇದ್ನ ಸುಮ್ಕಿರಿ ಏನ ಅಂದ್ರೆ ಎದ್ರಕೋಬೇಡ ಹಚ್ಚು ಹಂಗೆ ಬಿಚ್ಬೇಕಣಮ್ಮ ಹೆಂಗ್ ಮಾಡದಮ್ಮ ಈ ಮೊಬೈಲ್ ಬೇಡ ಅಮ್ಮ ಅಮ್ಮ ಉದ್ರುಸು ನಾನು ಹಚ್ಕೊಳಲ್ಲ ಬೇಕಾರೆ ಒತ್ಬೇಡ ಏ ಸಮಾಧಾನ ಮೈ ಕೈ ತಿದ್ದು ಬೈಕ್ ಡೂಮ್ ಬಿದ್ದೋರದಕ್ಕೆ 1000 ಅಂತೆ ನೋಡ್ರಿ 300 ರೂಪಾಯಿ ಹಾಕ್ತಾರೆ ಗ್ಯಾರೇಜ್ ಅಲ್ಲಿ 300 ಓನ್ಲಿ ಮಮ್ಮಿ ಏನ್ ಅಮ್ಮ ಸುಮ್ಕಿರಮ್ಮ ಹಂಗ್ ಮಾಡ್ಬೇಡ ಯಪ್ಪ ಅಮ್ಮ ಒಂಚೂರು ಇರದ್ ಬಿಡಮ್ಮ ಸಾಕತ್ತಾಗಿ ನೋಡಿ ನೀವು ಈ ತರ ಮನೆ ಮದ್ದು ಟ್ರೈ ಮಾಡ್ಕೊಡ್ರಿ ಜೀವ ಜಲ್ ಅಂತ ಐತ್ ನನಗೆ ಅಗ್ಲಗ್ಲ ಹಿಂಗ್ ಮಾಡ್ತಾವ್ರ ಇವ್ರು ಇಲ್ಲಿ ನೋಡ್ರಿ ಹಂಗೆ ಬೇರೆ ಹಿಂಗ್ ಎತ್ಕೋಬೇಕು ನಾವು ಆಯ್ರತ್ಕಿ ಅದಕ್ಕೆ ದಯವಿಟ್ಟು ನಿಧಾನ ಕೊಡ್ಸಪ್ಪ ಎಲ್ಲಾರು ಏ ಮೈಕ್ ಐತಿ ನಾನ್ ಬಿದ್ದಿರೋದ್ರ ಬಗ್ಗೆ ಏನ್ ಅನ್ಸ್ತೈತಿ ಮಮ್ಮಿ ಏನ್ ಅನ್ಸುತ್ತೆ ದಯವಿಟ್ಟು ನಿಮ್ಮ ಅಪ್ಪ ಅಮ್ಮನ ಕೇಳೋಗ್ರಿ ಗೈಸ್ ನಿಮ್ಮ ಅಪ್ಪ ಅಮ್ಮನ ಎಲ್ಗಾರ ಹೋಗ್ಬೇಕಂದ್ರೆ ಹಂಗಾಗಿ ನಮ್ಮಮ್ಮ ಬೆಳಗಿಂದ ಅದನ್ನೇ ಹೇಳ್ತೈತಿ ಹೇಳ ಇನ್ನ ಏನಾರ ಹೇಳ ಬಿದ್ದಿರೋದ್ಕೆ ಮಾತಾಡ್ಬಾರ್ದು ಟೈಮ್ ಮಮ್ಮಿ ಮೈಕ್ ಬೇರೆ ಐತೆ ಮತ್ತೆ ಹಚ್ತಾ ಇದಾರೆ ಗೈಸಿ ನೋವು ಅಂದ್ರೆ ನೋವು ಹೋಗ್ತಿದ್ ನನಗ್ ಪ್ರಾಣ ಸಂಕಟ ಇಲ್ಲಿಗೆ ಚೆಲ್ಲಾಟ ನಂಗೆ ಆಯ್ತು ಗೈಸಿ ಇವ್ರಿಗೆ ಸಾರಿ ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಇವ್ರಿಗೆ ಹಂಗ ಆಯ್ತು ನಗ್ತಾರ ನನ್ ನೋಡಿ ಅಮ್ಮ ಮುಟ್ಬೇಡಮ್ಮ ನೋವಾಗುತ್ತೆ ನಮ್ಮ ಅಪ್ಪು ಬೇರೆ ಬುಲ್ಡೆ ಊದ್ಕೊಂಡೈತಂತೆ ಅದ್ ಏನಾಯ್ತಾ ಗೊತ್ತಿಲ್ಲ ಇದೇನ್ ಕಮ್ಮಿ ಆಯ್ತಾ ನೋಡಿ ಒಬ್ಬೊಬ್ರಿಗೆ ಒಂದೊಂದ್ ತೊಂದ್ರೆ ಕಲ್ಲ ಹತ್ರ ಬಡಸ್ಕೊಂಬಂದು ಇವಾಗ ಅಮ್ಮ ಅದೇನ್ ಕಿತ್ಕೊಂಡಿತ್ತೇನಮ್ಮ ನೋಡಿ ಕಿತ್ಕೊಂಡಿರೋದ್ಕು ಒಂದೇ ಬುಲ್ಡೆ ಗುದ್ದಿರೋದ್ಕು ಒಂದೇ ಅವ್ರ ಔಷಧಿ ಅಲ್ಲೆಣ್ಣೆ ಹಾಕ್ತಿಕ್ಕು ಒಂದ್ ಸ್ವಲ್ಪ ಏನ್ ಪ್ರೀತಿ ಮಾಡ್ತಾರೆ ನೋಡಿ ಗೈಸ್ ಮದ್ವೆಗೆ ಎಷ್ಟು ವರ್ಷ ಅಮ್ಮ ನೋಡ್ರಿ ಏನ್ ಕಾಳಜಿ ಗಂಡು ಮೇಲೆ ಏನ್ ಕಾಳಜಿ ಅಪ್ಪ 3 ವರ್ಷ ಲವ್ ಹಿಂಗಿರಲ್ಲ 50 ವರ್ಷದ ಲವ್ ಇದು ಈ ಕಡೆ ತಿರ್ಗಪ್ಪ ಐ ಲವ್ ಯು ಅನ್ನಿಸ್ತೀನಿ ನಮ್ಮ ಅಮ್ಮನ ನಮ್ಮ ಅಪ್ಪನ ಕೈಲಿ ಅಪ್ಪ ಐ ಲವ್ ಯು ಅನ್ನಪ್ಪ ಅಮ್ಮ ನೀನ್ ಹೇಳಪ್ಪ ಐ ಲವ್ ಯು ಅನ್ನಮ್ಮ ಜಾಸ್ತಿ ಬಿಡ್ತೇನೆ ಅದನ್ನ ಮತ್ತೆ ಐ ಲವ್ ಯು ಬಿಡ್ತೀನಿ ಐ ಲವ್ ಯು ನನ್ ಗಂಡೆ ವರ್ಷದಿಂದ ಜೊತೆಗಿದೆಯಲ್ಲಪ್ಪ ತಿರ್ಗಪ್ಪ ಇವ್ರೇ ನಮ್ಮ ಅಪ್ಪ ರಾಜವಲಿ ಇವ್ರೇ ನಮ್ಮ ಮಮ್ಮಿ ರಾಣಿ ಗೈಸ್ ಕುಣಿಯೋದು ಇಕ್ಕೋಗು ಎಷ್ಟು ಜನ ಕುಣಿತಿದಾರ ತುಂಬಾ ನೋವಾಗ್ತಿದೆ ನಾಳೆ ವ್ಲಾಗ್ ಬರಲ್ಲ ಅನ್ಸುತ್ತೆ ಯಾಕಂದ್ರೆ ರೆಸ್ಟ್ ಬೇಕು ನನಗೆ ಸಾರಿ ಫಾರ್ ಒಂದ್ ವ್ಲಾಗ್ ಕನ್ಸಿಸ್ಟೆನ್ಸಿ ಮಾಡ್ಬೇಕು ಅನ್ಕೊಂಡಿದ್ದೆ ಜಾಸ್ತಿ ತಡಿ ಅಲ್ಲಿ ನಿಮಿಷ ಮಾತಾಡ್ತೀನಿ ಮಾಡ್ಬೇಕು ಅನ್ಕೊಂಡಿದ್ದೆ ನಾಳೆ ಒಂದ್ ದಿವಸ ರೆಸ್ಟ್ ಬೇಕು ಗೈಸ್ ನಾಡ್ದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಗೈಸ್ ಇವತ್ತಿನ ವ್ಲಾಗ್ ನ ಇಷ್ಟಕ್ಕೆ ಎಂಡ್ ಮಾಡ್ತಾ ಇದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಡ್ರೈವ್ ಸೇಫ್ಲಿ ಹೆಲ್ಮೆಟ್ ಹಾಕೊಳ್ರಿ ವಿಡಿಯೋ ಮಾಡ್ತಿದ್ದೆ ಅಂದ್ರೆ ನಾನು ಸೇಫ್ ಆಗಿದ್ದೀನಿ ಅಂತ ಅರ್ಥ ಒಂದ್ ಸ್ವಲ್ಪ ನೋವಿರುತ್ತೆ ಯಾರಿಗಾರು ಆಗ್ಲಿ ದಯವಿಟ್ಟು ಹುಷಾರಾಗಿ ಓಡಿಸಿ ಎಂತ ಪಂಟ್ರೋ ಡ್ರೈವರ್ ಆದ್ರೂ ಬಿದ್ದೇ ಬೀಳ್ತಾರೆ ಅದು ಇವಾಗ ನಂಗೆ ಅನ್ಸ್ತೈತೆ ಕಾಣ್ತಿದ್ದೀನಿ ನನ್ ಮಕ್ಕಿದ್ರೆ ಕಾಣ್ತೈತಾ ಇವತ್ತಿನ ಲಾಗ್ ಏನ್ ಮಾಡ್ತೀನಿ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಅಪ್ಪ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಣ ಸಪೋರ್ಟ್ ಇಲ್ಲ ಗೈಸ್ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್.